ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂತಹ ಮತ್ತು ಪದರ ಆಗಿರುವಂತಹ ಚಪಾತಿನ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು 3 ಪದರಿನ ಚಪಾತಿ. ಇದನ್ನು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿನೂ ಕೂಡ ಕೊಡ್ಬೋದು, ಇಲ್ಲ ಮಧ್ಯಾಹ್ನದಲ್ಲಿ ಊಟಕ್ಕಾದ್ರೂ ಕೂಡ ಮಾಡಿಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿನೂ ಕೂಡ ಇರುತ್ತೆ. ಬನ್ನಿ ಇನ್ನೇಕೆ ತಡ ಮಾಡ್ಕೊಳ್ಳೋಣ, 3 ಪದರಿನ ಚಪಾತಿ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಮೊದಲಿಗೆ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಜರಡಿ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರಾ ಅದಕ್ಕನುಗುಣವಾಗಿ ನೀವು ಹಿಟ್ಟನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನೋಡಿ, ನಾನು ಮೊದಲಿಗೆ ಹೇಳಿರುವ ಹಾಗೆ ನೀವು ಊಟಕ್ಕಾಗಿನೂ ಕೂಡ ಮಾಡ್ಕೊಳ್ಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸಾಗಿ ಏನು ಕೊಡಬೇಕನ್ನುವಂತಹ ಚಿಂತೆ ಇರುತ್ತೆ. ಪ್ರತಿದಿನ ಒಂದೊಂದು ವೆರೈಟಿಯಾಗಿ ಮಾಡಿಕೊಟ್ರಿ ಅಂತಂದರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಪ್ರತಿದಿನ ಒಂದೇ ತರಹ ತಿಂಡಿ ತಿಂದು ಬೇಜಾರಾದಾಗ ಈ ರೀತಿಯಾಗಿ 3 ಪದರಿನ ಚಪಾತಿ ಸಾಫ್ಟಾಗಿ ಮಾಡಿಕೊಟ್ರೆ ಯಾರು ತಾನೇ ಇಷ್ಟಪಡಲ್ಲ. ನೋಡಿ, ಇವಾಗ ಜರಡಿ ಮಾಡ್ಕೊಂಡಿದ್ದಾಯಿತು. ಒಂದು ಸ್ವಲ್ಪದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ಈ ಹಿಟ್ಟು ಜಾಸ್ತಿ ತೆಳ್ಳಗಾಗೋದು ಬೇಡ, ಜಾಸ್ತಿ ಗಟ್ಟಿಯಾಗೋದು ಬೇಡ, ಮೀಡಿಯಮಾಗಿ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, 3 ಪದರಿನ ಚಪಾತಿ ಮಾಡ್ತೀರಲ್ವ, ಇದನ್ನು ನೀವು ಬೆಳಿಗ್ಗೆ ಮಾಡಿದ್ರಿ ಅಂತಂದರೆ ಸಾಯಂಕಾಲದವರೆಗೆ ಇಟ್ಟು ಕೂಡ ಒಂದು ಸ್ವಲ್ಪನೂ ಕೂಡ ಕಟಿ ಆಗೋದಿಲ್ಲ. ಮೆತ್ತಗಾಗಿ ಸಾಫ್ಟಾಗಿ ಹಾಗೇ ಇರುತ್ತೆ, ತುಂಬಾ ಸಾಫ್ಟಾಗಿ ಬರುತ್ತೆ. ನೀವು ಮರುದಿನವೂ ಕೂಡ ತಿನ್ಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನೀವು ಬೆಳಿಗ್ಗೆ ಹೊತ್ತಿನಲ್ಲಿ ಮಾಡಿಟ್ರಿ ಅಂತಂದರೆ ಮುಗೀತು. ಮಧ್ಯಾಹ್ನ ಸಾಯಂಕಾಲ ಹೊತ್ತಿಗೂ ಕೂಡ ಈ ಚಪಾತಿ ತಿನ್ಬೋದು. ತುಂಬಾ ಸಾಫ್ಟಾಗಿಯೂ ಕೂಡ ಇರುತ್ತೆ, ಸ್ವಲ್ಪನೂ ಕೂಡ ಗಟ್ಟಿಯಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಚಪಾತಿ. ಖಂಡಿತವಾಗ್ಲೂ ನೀವು 3 ಪದರಿನ ಚಪಾತಿ ಒಂದು ಸಲನಾದರೂ ಟ್ರೈ ಮಾಡಬೇಕು. ನೋಡಿ, ಇವಾಗ ಹಿಟ್ಟು ನಾನು ಕಲಿಸ್ಕೊಳ್ತಾ ಇದ್ದೀನಿ. ನಮ್ಮ ಮೊದಲಿಗೆ ಹೇಳಿರುವ ಹಾಗೆ ಹಿಟ್ಟು ಜಾಸ್ತಿ ತೆಳ್ಳಗಿರೋದು ಬೇಡ, ಗಟ್ಟಿಯಾಗಿರೋದು ಬೇಡ, ಈ ರೀತಿಯಾಗಿ ಕಲಿಸ್ಕೊಂಡು ಇಟ್ಕೊಳ್ಳಿ. ಒಂದು 15 ನಿಮಿಷಗಳವರೆಗೆ ನೆನೆಸಿಟ್ಕೊಂಡ್ರೆ ಸಾಕು. 15 ನಿಮಿಷಗಳಾದ ನಂತರ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ಇವಾಗ ಉಳ್ಳೆಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲಿಗೆ ಯಾವ ರೀತಿಯಾಗಿ ಇತ್ತು, ಒಂದು 15 ನಿಮಿಷ ಆದ ನಂತರ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿಯೂ ಕೂಡ ರೆಡಿಯಾಗಿರುತ್ತೆ. ಇವಾಗ ಉಳ್ಳೆಗಳನ್ನು ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಟ್ಟು ಹಿಡಿದು ಉಳ್ಳೆಗಳನ್ನು ಮಾಡ್ಕೊಳ್ಳಿ, ಜಾಸ್ತಿ ಹಿಟ್ಟು ಹಿಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ಹಿಟ್ಟಿನಿಂದ ಉಳ್ಳೆಗಳನ್ನು ಮಾಡಿಟ್ಕೊಳ್ಳಿ. ನೋಡಿ, ನಾನು 3 ಉಳ್ಳೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಉಳ್ಳೆಗಳನ್ನು ಹಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಡಿಪ್ ಮಾಡ್ಕೊಳ್ಳೋಣ. ಆ ನಂತರ ಒಂದು ಸ್ವಲ್ಪದಷ್ಟು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಲಟ್ಟಿಸ್ಕೊಳ್ಳಿ, ಅಂದರೆ ಪೂರ್ತಿ ಅಗಲವಾಗೋದೇನು ಬೇಡ, ಸ್ವಲ್ಪನೇ ಲಟ್ಟಿಸ್ಕೊಂಡು ಅದರ ಮಧ್ಯದಲ್ಲಿ ಎಣ್ಣೆಯನ್ನು ಹಚ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಸ್ವಲ್ಪದಷ್ಟು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇವಾಗ 3 ಉಳ್ಳೆಗಳಿಗೆ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಷ್ಟು ಎಣ್ಣೆಯನ್ನು ಹಚ್ಕೊಳ್ಳಿ. ನೋಡಿ, ಎಣ್ಣೆ ಹಚ್ಕೊಂಡ ನಂತರ ಒಂದು ಸ್ವಲ್ಪದಷ್ಟು ಹಿಟ್ಟನ್ನು ಉದುರಿಸ್ಕೊಳ್ಳಿ. ಆವಾಗ ಪದರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಚಿಟಿಕೆಯಷ್ಟು ಮಾತ್ರ ಹಿಟ್ಟನ್ನು ಉದುರಿಸ್ಕೊಂಡು ಒಂದರ ಮೇಲ್ಗಡೆ ಒಂದನ್ನು ಎಲೆಗಳನ್ನು ಇಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಇಟ್ಕೊಂಡು ಇವಾಗ ಮತ್ತೆ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಚಪಾತಿನೂ ಎಷ್ಟು ಬೇಕಾದಷ್ಟು ಅಗಲವಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ತುಂಬಾ ಸಾಫ್ಟಾಗಿಯೂ ಕೂಡ ಇರುತ್ತೆ, ತುಂಬ ಸೂಪರಾಗಿ ಬರುತ್ತೆ ಚಪಾತಿನೂ ಕೂಡ. ಒಂದು ಸ್ವಲ್ಪನೂ ಕೂಡ ಹರಿಯೋದಿಲ್ಲ. ನೀವು ಎಷ್ಟು ಬೇಕಾದಷ್ಟು ಅಗಲವಾಗಿ ತಿಳ್ಕೊಳ್ಳಿ. ನೋಡಿ, ಉಳ್ಳೆ ಜಾಸ್ತಿ ದಪ್ಪವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು 3 ಉಳ್ಳೆಗಳನ್ನು ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ದಪ್ಪವಾಗಿ ಮಾಡ್ಕೊಂಡ್ರಿ ಅಂತಂದರೆ ಚಪಾತಿನೂ ಕೂಡ ಜಾಸ್ತಿ ದಪ್ಪವಾಗಿ ಬರುತ್ತೆ. ಉಳ್ಳೆಗಳು ಚಿಕ್ಕದಾಗಿ ಮಾಡಿಕೊಂಡು ಆನಂತರ ಲಟ್ಟಿಸ್ಕೊಳ್ಳಿ. ತುಂಬ ಚೆನ್ನಾಗಿ ತೆಳ್ಳಗೆ ಮತ್ತು ಸಾಫ್ಟಾಗಿ ಮತ್ತು ಪದರಾಗಿಯೂ ಕೂಡ ಬರುತ್ತೆ. ನೋಡಿ, ಇವಾಗ ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸ್ವಲ್ಪನೂ ಕೂಡ ಎಲ್ಲಿನೂ ಹರಿತಾ ಇಲ್ಲ. ಇದೇ ರೀತಿಯಾಗಿ ನೀವು ಎಣ್ಣೆ ಹಚ್ಚಿನೂ ಕೂಡ ಮಾಡ್ಕೊಳ್ಬೋದು. ಹೋಳಿಗೆ ತಗಡೇನಿರುತ್ತಲ್ವ ಅದರಿಂದನೂ ಕೂಡ ಮಾಡ್ಕೊಳ್ಬಹುದು. ನೋಡಿ, ಇವಾಗ ಲಟ್ಟಿಸ್ಕೊಂಡಿದ್ದಾಯಿತು. ಹಾಗೆ ಈ ಕಡೆ ನಾನು ತವಾನೂ ಕೂಡ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ. ತವಾಕ್ಕೆ ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಸವರ್ಕೊಂಡಿದ್ದೀನಿ. ಇವಾಗ ಲಟ್ಟಿಸ್ಕೊಂಡಿರುವಂತಹ ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಚಪಾತಿ ಲಟ್ಟಿಸ್ಕೊಂಡಿರ್ತೀರಲ್ವ, ಜಾಸ್ತಿ ದಪ್ಪವಾಗಿ ಲಟ್ಟಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಮಟ್ಟಿಗೆ ತೆಳ್ಳಗೇ ಇರಲಿ. ನೋಡಿ, 2 ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪದಷ್ಟು ಎಣ್ಣೆಯನ್ನು ಚಿಮ್ಕಿಸ್ಕೊಳ್ಳಿ. ಎಣ್ಣೆ ಚಿಮ್ಕಿಸಿದ ನಂತರ ಇನ್ನೊಂದು ಕಡೆಯೂ ಕೂಡ ನೀವು ಹೊರಳಿಸಿ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಪೂರಿ ಯಾವ ರೀತಿಯಾಗಿ ಉಬ್ಬುತ್ತಲ್ವ ಆ ರೀತಿಯಾಗಿ ಉಬ್ಬಿ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಚಪಾತಿ.
ನೋಡಿ ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾವ ಕಡೆ ಬೇಯ್ದಿಲ್ಲ ಅಂತಂದರೆ ಮತ್ತೆ ಆ ಕಡೆ ತಿರುವಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಚಪಾತಿ ಮಕ್ಕಳಿಗೆ ಮಾಡಿಕೊಟ್ರಿ ಅಂತಂದರೆ ಬೆಳಿಗ್ಗೆ ಹೊತ್ತಿನಲ್ಲಿ ಮಕ್ಕಳು ಹೋಗ್ತಾರೆ, ಮಧ್ಯಾಹ್ನ ಹೊತ್ತಿನಲ್ಲಿ ತಿಂತಾರಲ್ವ, ಆವಾಗ ಮಕ್ಕಳಿಗೂ ಕೂಡ ಸಾಫ್ಟಾಗಿ ಇರಬೇಕಂತಂದರೆ ಈ ರೀತಿಯಾಗಿ ಪದರಾಗಿರುವಂತಹ 3 ಪದರಿನ ಚಪಾತಿಯನ್ನು ಮಾಡಿಕೊಡಿ. ಮಧ್ಯಾಹ್ನ ತಿಂದ್ರೂ ಕೂಡ ತುಂಬಾ ಸಾಫ್ಟಾಗಿ ಇರುತ್ತೆ. ನೋಡಿ ಈ ಚಪಾತಿ ಬೇಯಿಸ್ಕೊಂಡಿದ್ದಾಯಿತು. ಇದನ್ನು ನಾನು ತೆಗಿತಾ ಇದ್ದೀನಿ. ಮತ್ತು ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇನ್ನೊಂದು ಸಲ ಸರಿಯಾಗಿ ನೋಡ್ಕೊಳ್ಳಿ. ನಾನು ಚಿಕ್ಕದಾಗಿರುವಂಥ ಉಳ್ಳೆಗಳನ್ನು ಮಾಡಿಕೊಂಡು ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಒಂದು ಸ್ವಲ್ಪದಷ್ಟು ಅಗಲವಾಗಿ ಮಾಡ್ಕೊಂಡಿದ್ದೀನಿ. ಆ ನಂತರ 3 ಉಳ್ಳೆಗಳಿಗೆ ಎಣ್ಣೆಯನ್ನು ಸವರ್ಕೊಂಡು ಅದು ಒಂದರ ಮೇಲ್ಗಡೆ ಒಂದನ್ನು ಇಟ್ಕೊಂಡು ನೀವು ಮತ್ತೆ ಹಿಟ್ಟಿನಲ್ಲಿ ಡಿಪ್ ಮಾಡಿಕೊಂಡು ಲಟ್ಟಿಸ್ಕೊಳ್ಬೋದು. ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಚಪಾತಿ ಪದರಾಗಿ ತುಂಬಾ ಸಾಫ್ಟಾಗಿಯೂ ಕೂಡ ಬರುತ್ತೆ. ನಿಮ್ಮ ಮನೇಲಿ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತಂದರೆ ಈ ರೀತಿಯಾಗಿ ಚಪಾತಿ ಮಾಡಿಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ನೋದಂತೂ ಗ್ಯಾರಂಟಿ. ತುಂಬಾ ಸಾಫ್ಟಾಗಿರುತ್ತೆ. ನೀವು ಬೆಳಿಗ್ಗೆ ಹೊತ್ತಿನಲ್ಲಿ ಮಾಡಿದ್ರಿ ಅಂತಂದರೆ ಸಾಯಂಕಾಲದವರೆಗೂ ಇಟ್ಕೊಂಡು ತಿನ್ಬೋದು. ಆವಾಗಲೂ ಕೂಡ ಅಷ್ಟೇ ಸಾಫ್ಟಾಗಿ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ 3 ಪದರಿನ ಚಪಾತಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮ್ಮ ಮನೆಯಲ್ಲಿ ಪ್ರತಿದಿನ ಒಂದೇ ರೀತಿ ಚಪಾತಿ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ನೀವು ಒಂದ್ಸರನಾದರೂ ಈ 3 ಪದರಿನ ಚಪಾತಿನ ಟ್ರೈ ಮಾಡಬಹುದು. ಇನ್ನೊಂದು ಚಪಾತಿನೂ ಕೂಡ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ಅದೇ ತವಾದ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಚಿಮ್ಕಿಸ್ಕೊಳ್ಳಿ. ಎಣ್ಣೆ ಚಿಮ್ಕಿಸಿದ ನಂತರ ಇನ್ನೊಂದು ಕಡೆಯೂ ಕೂಡ ತಿರುವಿ ಹಾಕ್ಕೊಳ್ಳಿ. ಎರಡೂ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ತುಂಬಾ ಸೂಪರಾಗಿ ಚಪಾತಿ ಉಬ್ಬಿ ಬರ್ತಾ ಇತ್ತು. ನಿಮಗೆ ಬೇಯಿಸ್ಕೊಳ್ತಿರ್ತೀವಲ್ವ ಅವಾಗೇನೆ ಕೂಡ ಪದರ್ ಬಿಡ್ತಾ ಇರುತ್ತೆ. ನೋಡಿ ಈ ಚಪಾತಿನೂ ಕೂಡ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಮತ್ತೆ ಇನ್ನೊಂದು ಚಪಾತಿನೂ ಕೂಡ ಮಾಡಿದ್ದೆ. ಅದು ಯಾವ ರೀತಿಯಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪೂರಿ ಥರದಾಗಿ ಉಬ್ಬಿ ಬರ್ತಾ ಇದೆ ಅಂತ. ನೀವು ಖಂಡಿತವಾಗ್ಲೂ ಒಂದ್ಸರನಾದರೂ 3 ಪದರಿನ ಚಪಾತಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಅಷ್ಟೇ ಸಾಫ್ಟು ಕೂಡ ಇರುತ್ತೆ. ಇವಾಗ ನಾನು ಒಂದು ಪ್ಲೇಟನ್ನು ತೆಗೆದುಕೊಂಡಿದ್ದೀನಿ. ಪ್ಲೇಟಿಗೆ ಪಲ್ಯಗಳನ್ನು ಹಚ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಬೇಕಾದರೂ ಪಲ್ಯಗಳನ್ನು ಮಾಡ್ಕೊಂಡು ತಿನ್ಬೋದು. ಈ ಚಪಾತಿ ಜೊತೆಗೆ ನಿಮಗೆ ಇಷ್ಟವಾಗಿರುವಂತಹ ಪಲ್ಯ ಜೊತೆಗೆ ಇದನ್ನು ನೀವು ಸರ್ವ್ ಮಾಡಿಕೊಂಡು ತಿಂತಾ ಇರ್ಬೋದು. ತುಂಬಾ ಸಾಫ್ಟಾಗಿರುವಂತಹ 3 ಪದರಿನ ಚಪಾತಿ ಹೇಗೆ ಮಾಡಬಹುದು ಅನ್ನೋದನ್ನು ನೋಡಿದ್ರಲ್ವ. ನೀವು ಮನೆಯಲ್ಲಿ ಒಂದ್ಸರನಾದರೂ 3 ಪದರಿನ ಚಪಾತಿನ ಟ್ರೈ ಮಾಡಿ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪದರಾಗಿ ಯಾವ ರೀತಿಯಾಗಿ ಬಿಡ್ತಾ ಇದೆ ಅಂತ. ನಾವು 3 ಪದರಿನ ಚಪಾತಿ ಏನು ಮಾಡಿರ್ತೀವಲ್ಲ 3 ಕೂಡ ಪದರು ಬಿಡ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಅಷ್ಟೇ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಚಪಾತಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಪದರು ಬಿಡ್ತಾ ಇದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ನಿಮ್ಮ ಮನೆಯಲ್ಲಿ ಇದೇ ರೀತಿ ಚಪಾತಿ ಮಾಡ್ತೀರಾ ಅಂತಂದರೆ ಯಾರು ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ತುಂಬಾ ಚೆನ್ನಾಗಿರುವಂತಹ ಸಾಫ್ಟಾಗಿರುವಂತಹ 3 ಪದರಿನ ಚಪಾತಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡಿದ್ರಲ್ವ. ಇನ್ನೇನು ಬಿಸಿಯಾಗಿರುವಂತಹ ಚಪಾತಿ ಪಲ್ಯ ಜೊತೆಗೆ ತಿಂತಾ ಇರೋದೇ ತುಂಬಾ ಸೂಪರಾಗಿ ಬಂದಿತ್ತು ಚಪಾತಿ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಇನ್ನೇನು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಏನು ಕಟ್ಟಬೇಕು ಅನ್ನೋವಂಥ ಚಿಂತೆ ಬಿಟ್ಟುಬಿಟ್ಟು ಪ್ರತಿದಿನ ಒಂದೊಂದು ವಿಡಿಯೋನ ನಾನು ಲಂಚ್ ಬಾಕ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋನ ನೋಡ್ತಾ ಇರಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ನಾನು ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನು ಯೋಚಿಸ್ತಾ ಇರಿ. ಥ್ಯಾಂಕ್ ಯು.